ಮಕ್ಕಳ ಮಾತೆ ಚಂದ, ಮಕ್ಕಳ ನಗು ಚಂದಕ್ಕಿಂತ ಚಂದ. ಚಿಣ್ಣರ ಬಾಯಲ್ಲಿ ಬರೋ ತೋದಲು ನುಡಿಗಳು, ಮೊದಲ ಮಾತುಗಳು ಎಂಥವರಿಗೂ ಕೂಡ ಕಚಗುಳಿ ಇಡುತ್ತವೆ. ಚಿಣ್ಣರ ನಾಲಿಗೆಯಲ್ಲಿ ನಲಿಯೋ ಕನ್ನಡಮ್ಮನ ಪದ್ಯಗಳನ್ನ, ಸವಿ ಸವಿ ಮಾತುಗಳ ಗುಚ್ಛವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಜೋಕು ಜೋಕಾಲಿಯಲ್ಲಿ. ಈ ಜೋಕು ಜೋಕಾಲಿಯನ್ನ ನೋಡ್ತಾ ಒಂದು ಬ್ರೇಕ್ ತಗೊಳ್ಳೋಣ. प्रभवत्यः रागमे परस्तस्मत्तु भावोऽन्यः अव्यक्तो व्यक्तात् सनातनः यस्य सर्वेषु भूतेषु नश्यत्सु न विनश्यति अव्यक्तोऽक्षर इत्युक्तः तमाहुः परमां गतिम्. ಒಮ್ಮೆ ಗಂಡ ಮತ್ತು ಹೆಂಡತಿ ಇರ್ತಾರೆ. ಗಂಡ ಹೇಳ್ತಾನೆ, ಡಾರ್ಲಿಂಗ್ ನಾನು ಹಿಂಗೆ ಒಂದು ತಾಜ್ ಮಹಲ್ ಕಟ್ಟಿಸ್ತೀನಿ. ಹೆಂಡತಿ ಹೇಳ್ತಾಳೆ, ಮಗನ ಫಸ್ಟ್ ಕರೆಂಟ್ ಬಿಲ್ ಕಟ್ಟಿಸ್, ಆಮೇಲೆ ತಾಜ್ ಮಹಲ್ ಕಟ್ಟಿಸ್. ಧನ್ಯವಾದಗಳು. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾನು ಇವತ್ತೆಲ್ಲರಿಗೂ ಒಂದು ಜೋಕ್ ಹೇಳಾಕತ್ತಿದ್ದೀನಿ. ಏನಾಗಿರುತ್ತೆ, ಒಬ್ಬ ಹೆಂಡತಿ ಗಂಡನಿಗೆ ಕಾಲ್ ಮಾಡ್ತಾನ. ಏನು ಮಾಡಾಕತ್ತಿ ಅಂತ ಹೆಂಡತಿ ಏನು ಕೇಳ್ತಾಳ, ಏನು ಮಾಡಾಕತ್ತಿ ಅಂತ ಕೇಳ್ತಾನ. ಅವಾಗ ಗಂಡ ಏನು ಹೇಳ್ತಾಳ, ಇಲ್ಲ ನಾ ಸೊಳ್ಳಿ ಹೊಡ್ಯಾಕತ್ತೇನಿ ಅಂತ ಕೇಳ್ತಾನ. ಅವಾಗ ಹೆಂಡತಿ ಏನು ಹೇಳ್ತಾಳ, ಎಷ್ಟು ಸೊಳ್ಳಿ ಹೊಡೆದಿ ಅಂತ ಕೇಳ್ತಾಳ. 5 ಸೊಳ್ಳಿ ಹೊಡೆದೀನಿ, 3 ಗಂಡು 2 ಹೆಣ್ಣು ಅಂತ ಕೇಳ್ತಾಳ. ಅದ್ರ ಸಂಬಂಧ ಗಂಡ ಏನು ಹೆಂಡತಿ ಏನು ಕೇಳ್ತಾ, ನಿನಗೆ ಹೆಂಗೆ ಗೊತ್ತದು ಗಂಡು ಹೆಣ್ಣು ಅಂತಂತಂದ. ಗಂಡ ಏನು ಹೇಳ್ತಾಳ, 2 ಮೇಕಪ್ ಕಡೆ ಬಿದ್ದಿದ್ದು, 2 ಮೇಕಪ್ ಕಡೆ ಇದ್ದು, ಮೇಕಪ್ ಇದ್ರ ಕಡೆ ಇದ್ದು, 3 ಬಿಯರ್ ಕಡೆ ಇದ್ದು ಅಂತ ಹೇಳ್ತಾಳೆ. ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರುವ ಕ್ಷೇತ್ರ ಒಂದು ಹಂಪಿ. ಅದರಲ್ಲಿ ವಿರೂಪಾಕ್ಷ ಮಂದಿರ, ರಂಗನಾಥ ಸ್ವಾಮಿ ಮಂದಿರ, ವಿಜಯ ವಿಠ್ಠಲ ಮಂದಿರ, ಹಜಾರರಾಮ ಮಂದಿರ ಹಾಗೂ ಕಲ್ಲಿನ ರಥ ಇದೆ. ನೀವೆಲ್ಲರೂ ನೋಡಕ್ಕೆ ಬನ್ನಿ. ಇದು ನಮ್ಮ ಐತಿಹಾಸಿಕ ಮತ್ತು ಪ್ರಸಿದ್ಧವಾಗಿರುವ ಕ್ಷೇತ್ರ ಹಂಪಿ. ಈ ಕೃಷ್ಣದೇವರಾಯ ಆಳಿದ ಹಂಪಿ ಇದು. ನೋಡೋಣ ಬನ್ನಿ. ಕ್ಯಾಮ್ರಾಮ್ಯಾನ್ ಶ್ರೀನಿವಾಸ ಮಾಮ ಹಾಗೂ ಜೊತೆ ನಾಗರಗೋತ್ತಮ ಬಳ್ಳಾರಿ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ. ನಮ್ಮ ಮನೆ, ಬಡಾವಣೆ, ಶಾಲಾ ಪರಿಸರದಲ್ಲಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗುತ್ತಿವೆ. ಬಹುತೇಕ ಪ್ರಕರಣಗಳಲ್ಲಿ ಪರಿಚಿತರಿಂದಲೇ ಹೀನ ಕೃತ್ಯ ನಡೆಯುತ್ತಿದೆ. ಇಂಥ ಕೃತ್ಯಗಳನ್ನು ತಡೆಗಟ್ಟುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಶಾಲಾ ಶಿಕ್ಷಕರು, ಮಕ್ಕಳ ಪೋಷಕರು, ಸಮಾಜ ಸಂಘ ಸಂಸ್ಥೆಗಳು, ಪೊಲೀಸರು ಈ ಕೃತ್ಯಗಳ ಬಗ್ಗೆ ಎಚ್ಚರ ವಹಿಸಬೇಕಿದೆ. ಅದಕ್ಕಾಗಿ ಹೆಣ್ಣು ಮಕ್ಕಳು ಈ ಕೆಳಕಂಡ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಅಪರಿಚಿತ ವ್ಯಕ್ತಿಗಳೊಂದಿಗೆ ಎಲ್ಲೂ ಹೊರ ಹೋಗಬಾರದು. ಪರಿಚಿತ ವ್ಯಕ್ತಿಗಳು ಮೈಮುಟ್ಟಿ ಮಾತನಾಡಿಸಿದಾಗ ಎಚ್ಚರಿಕೆ ವಹಿಸಬೇಕು. ತಕ್ಷಣ ಪೋಷಕರ ಗಮನಕ್ಕೆ ಘಟನೆ ಬಗ್ಗೆ ಮಾಹಿತಿ ನೀಡಬೇಕು. ಪೋಷಕರು ತಮ್ಮ ಮಕ್ಕಳ ದಿನಚರಿ ಬಗ್ಗೆ ನಿಗಾವಹಿಸಿ ಪ್ರತಿದಿನ ಅರ್ಧ ಗಂಟೆ ದಿನನಿತ್ಯದ ಆಗುಹೋಗುಗಳ ಬಗ್ಗೆ ಮಾತನಾಡುವುದು. ಇಂತಹ ಕ್ರಮಗಳನ್ನು ಕೈಗೊಂಡರೆ ಅತ್ಯಾಚಾರದಂತಹ ಘಟನೆಗಳನ್ನು ನಿಯಂತ್ರಿಸಲು ಸಾಧ್ಯವಿದೆ. ದಾವಣಗೆರೆಯಿಂದ ಕ್ಯಾಮ್ರಾಮನ್ ಕಿರಣ್ ಕುಮಾರ್ ಜೊತೆ ಸಾತ್ವಿ, ಸುವರ್ಣ ನ್ಯೂಸ್ 24x7.